ಕಲಬುರಗಿಗೆ ಬರ್ತಾ ಇದ್ರ ಸ್ವಾಗತ ತಮಗೆ. ಇವತ್ತು ನಿಮ್ಮ ಅಭ್ಯರ್ಥಿಯ ನಾಮಿನೇಷನ್ ಇದೆ. ಯಾವಾಗ್ಲೂ ಕೂಡ ಕಾಂಗ್ರೆಸ್ಸಿಗೆ ದಮ್ಮು ತಾಕತ್ತು, ಕಾಂಗ್ರೆಸ್ ಮುಳುಗೋಗುತ್ತೆ ಏನೋ ಈ ಚುನಾವಣೆ ಆದ್ಮೇಲೆ ಅಂತ ಹೇಳೋರು ದಯವಿಟ್ಟು ಒಂದು ಸರಳ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗಿ. ಅಷ್ಟೇ ಅನಿವಾರ್ಯ ಆಯ್ತು ನಿಮ್ಮ ಸಂಸದರಿಗೆ ಹೋಗಿ ಇಂಥ ವ್ಯಕ್ತಿಗಳ ಜೊತೆ ರಾಮನವಮಿ ಆಚರಣೆ ಮಾಡ್ಲಿಕ್ಕೆ, ಮತ್ತೆ ಹೋಗಿ ಅವ್ರ ಮನೆಯಲ್ಲಿ ಅವ್ರ ಬೆಂಬಲ ಕೇಳಲಿಕ್ಕೆ. ನೀವೇ ತಾನೇ ನಿಮ್ಮ ಪಕ್ಷದವ್ರು ತಾನೇ PSI ಸ್ಕ್ಯಾಮ್ ಎಲ್ಲ ನಮ್ಮ ಮೇಲೆ ಹಾಕಿರೋದು. ಇವತ್ತು ಅಧಿಕೃತ ಆಗಿದೆ ನೋಡಿ, ಇಟ್ ಇಸ್ ವೆರಿ ಕ್ಲಿಯರ್, ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಯಾಕೆ RD ಪಾಟೀಲ್ಗೆ ಹಿಂದಿನ ಸರ್ಕಾರ ಅರೆಸ್ಟ್ ಮಾಡಿಲ್ಲ. ಯಾಕಂದ್ರೆ ಇವರೇ ರಕ್ಷಣೆ ನೀಡ್ತಾ ಇದ್ರು, ಅವರಿಗೆ ಇವರೇ ಮಾಹಿತಿ ಕೊಡ್ತಾ ಇದ್ರು, ಇವರೇ ಅವರಿಗೆ ಸಂಭಾಳಿಸ್ತಾ ಇದ್ರು. ಇವ್ರ ಪಾಲ್ ಕೂಡ ಇದೆ. 100% ಬಿಜೆಪಿಯ ವರಿಷ್ಠ ನಾಯಕರ ಇನ್ವಾಲ್ವ್ಮೆಂಟ್ ಈ PSI ಹಗರಣದಲ್ಲಿ ಇದೆ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೆ. ಈಗ ಪ್ರೂವ್ ಆಗಿದೆ ಅಲ್ಲ. ಹೋಗಿ ನೀವು ಅವ್ರ ಮನೇಲಿ ಕೂತಿದಾರಲ್ಲ, ಇದು ಯಾಕೆ ಕೂತಿದ್ದಾರೆ, ಏನ್ ಅನಿವಾರ್ಯ ಇತ್ತು ಅದ್ಬಿಟ್ಟು ಇವತ್ತು ವಿಜೇಂದ್ರ ಅವರು ಕಲಬುರಗಿಗೆ ಬಿಡೋದ್ಕಿಂತ ಮುಂಚೆ ಹೇಳ್ಬೇಕು. ಮತ್ ನಮ್ಮ ಅಶೋಕಣ್ಣನಿಗೂ ನಾನು ಕೇಳ್ತಾ ಇದ್ದೀನಿ, ಅಶೋಕಣ್ಣ ನೀವು ಯಾವಾಗ್ಲೂ ಕೂಡ ಇದು ಸರ್ಕಾರ ಏನು ಪರ್ಸೆಂಟೇಜ್ ಸರ್ಕಾರ ಭ್ರಷ್ಟಾಚಾರದಲ್ಲಿದೀವಿ ಅಂತ ಹೇಳ್ತೀರಲ್ಲ, ನಿಮ್ಮ ಅಭ್ಯರ್ಥಿ ಯಾಕೆ ಹೋಗಿ ಅವ್ರ ಮನೇಲಿ ಕೂತ ಅಂತ ಸ್ವಲ್ಪ ಸ್ಪಷ್ಟೀಕರಣ ಉಮೇಶ್ ಜಾಧವ್ ಅವರಿಂದ ತಗೊಂಡು ರಾಜ್ಯದ ಜನರಿಗೆ ತಿಳಿಸಿ. ಇದು ಕಲಬುರಗಿ ವಿಷಯ ಅಲ್ಲ. 1,20,000 ಜನರು ಇವತ್ತು PSI ಎಕ್ಸಾಮ್ ಬರೆದಿದ್ರು. ಅದರಲ್ಲಿ 58,000 ಜನ 2ನೇ ಹಂತಕ್ಕೆ ಹೋಗಿದ್ರು. ಅದಾದ್ಮೇಲೆ ಎಷ್ಟು ಹುದ್ದೆಗೆ 545 ಹುದ್ದೆಗೆ. ಇಂಥದ್ದು ಎಷ್ಟು ಅಕ್ರಮ ಮಾಡಿದಿರಾ, ಏನ್ ಮಾಡ್ತಾ ಇದ್ರಿ, ಅವೆಲ್ಲಾನು ಕೂಡ ಕರ್ನಾಟಕದ ಜನರಿಗೆ ತಿಳಿಸಿ ಅಶೋಕಣ್ಣ. ಸುಮ್ಮನೆ ನೀವು ಇವಾಗ ಮತ್ತೇನೋ ಒಂದು ಭಾವನಾತ್ಮಕ ವಿಚಾರಗಳನ್ನ ಮಾತಾಡೋದ್ ಬಿಟ್ಟು ಬದುಕು ಕಟ್ಟುವ ವಿಚಾರಗಳ ಬಗ್ಗೆ ಮಾತಾಡಿ. ಅದಕ್ಕೆ ನಾವು ಉತ್ತರ ಕೊಡಕ್ ರೆಡಿ ಇದೀವಿ. ಆದ್ರೆ ಇವತ್ತು ಬಹಳ ಸ್ಪಷ್ಟವಾಗಿ ಎಲ್ಲಿ ಕಾಣುತ್ತೆ ಯಾರಿಂದ ಮೋಸ ಆಗಿದೆ, ಆ ಮೋಸಗಾರರಿಂದ ಯಾರಿದ್ರು ಮತ್ತೆ ಯಾಕಿದ್ರು ಅಂತ. ಎಷ್ಟು ಕಮಿಷನ್ ತಿಂದಿದ್ದೀರಾ ನೀವು ನಮ್ಮ ಯುವಕರ ಭವಿಷ್ಯವನ್ನ ಹಾಳು ಮಾಡ್ಲಿಕ್ಕೆ? ಉಮೇಶ್ ಜಾಧವ್ ಅವರೇ ನೀವು ಹೇಳ್ಬೇಕು. ಯಾರ್ಯಾರಿಗೆ ಮಾಡಿಸಿದಿರಾ, ಹೇಗ್ ಮಾಡಿಸಿದಿರಾ ಅಂತೆಲ್ಲ ಹೇಳ್ಬೇಕು. ಮತ್ತೆ ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರ ಬಂದ್ಮೇಲೆ ವಿಶೇಷವಾಗಿ ಈ ಹಗರಣದ ಬಗ್ಗೆ ಜಸ್ಟಿಸ್ ವೀರಪ್ಪ ಕಮಿಷನ್ ಅನ್ನ ಕೂಡಿಸಿದ್ವಿ. ಅವರು ಅವರ ಅಂತಿಮ ವರದಿಯನ್ನ ಅವರು ಸರ್ಕಾರಕ್ಕೆ ಸಲ್ಲಿಸಿದ್ರು. ಕೊನೆ ಕ್ಯಾಬಿನೆಟ್ ನಲ್ಲಿ ಅದು ಪ್ರಸ್ತಾವನೆ ಕೂಡ ಆಗಿದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅದೇ ಸಮರಿ ಏನಂತ ಇದ್ರೆ ಅಕ್ರಮ ಆಗಿದೆ, ಅದರಲ್ಲಿ ಇನ್ನ ಆಳವಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಬಹಳಷ್ಟು ಜನ ರಾಜಕಾರಣಿಗಳು ನನಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಅಂತ ಅವರು ಮಾಧ್ಯಮದಲ್ಲಿ ಮತ್ತೆ ಪಬ್ಲಿಕ್ ನಲ್ಲಿ ಹೇಳಿದಾಗ ಅವರಿಗೂ ಕೂಡ ಕಮಿಷನ್ ಅವರು ನೋಟಿಸ್ ಕೊಟ್ಟು ನೀವು ಬಂದು ನಿಮ್ಮ ಹತ್ರ ಏನ್ ಮಾಹಿತಿ ಇದೆ ಅಂತ ಕೊಡಿ ಅಂತ ಕೇಳಿದಾಗ ನಿಮ್ಮ ಕುಮಾರಸ್ವಾಮಿ ಅವರು ಇರ್ಬೋದು, ಅಶ್ವಥ್ ನಾರಾಯಣ ಅವ್ರು ಇರ್ಬೋದು, ಯತ್ನಾಳ್ ಅವ್ರು ಇರ್ಬೋದು, ಗಣೇಶ್ ಹುಗೂರ್ ಅವ್ರು ಇರ್ಬೋದು, ಇವರಿಗೆಲ್ಲರಿಗೂ ನೋಟಿಸ್ ಕೊಟ್ಟಿದ್ರು. ಆದ್ರೆ ಕಮಿಷನ್ನಿಗೆ ನೋಟಿಸ್ ಕೊಡೋದು ಅಷ್ಟೇ ಇರ್ತದೆ. ಅವ್ರೇನಾದ್ರೂ ಲಾಯರಿಗೆ ಕರೆದ್ರೆ ಅಥವಾ ಡಿಕ್ಲೈನ್ ಮಾಡಿದ್ರೆ ಅವರಿಗೆ ಒತ್ತಾಯ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಅದನ್ನ ಕ್ರಿಮಿನಲ್ ಇನ್ವೆಸ್ಟಿಗೇಷನ್, ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಅವ್ರ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ಅವರು. ಸೊ ಆದ್ರಿಂದ ಇದನ್ನ ನಾವು ಚುನಾವಣೆ ಆದ ನಂತರ ಈ ಎಲ್ಲ ಆಂಗಲ್ ಅನ್ನ ನೋಡಿ, ಮತ್ತೆ ಈ ಹೊಸ ಆಂಗಲ್ ಬಂದಿದೆ ನಮ್ಮ ಕಲಬುರಗಿ ಚಿಂಚೋಳಿ ಸಂಸದರು, ಅದನ್ನು ಕೂಡ ನಾವು ತನಿಖೆ ಮಾಡಿಸ್ತೀವಿ.